ನಿಮ್ಮನ್ನ ಅಪಹರಣ ಮಾಡ್ತಿರುವುದಾಗಿ ಅಣ್ಣವರಿಗೆ ಹೇಳಿದ್ದ. ಟಿವಿ ನೋಡ್ಕೊತಿದ್ದವ್ರು ಕೈಯೆಲ್ಲ ಕಟ್ಬಿಟ್ಟು ನಮಗೂ ಸ್ವಲ್ಪ ಬೇಜಾರಾಗುತ್ತೆ. ಅಮ್ಮ ಅಳ್ತಾ ಇದ್ರು. ಆಮೇಲಿಂದ ಕ್ಯಾಸೆಟ್ ಎಲ್ಲ ಕೊಟ್ಟು ನಾನೇ ಬರ್ತೀನಪ್ಪ, ಹುಡುಗರು ಎಲ್ಲ ಫ್ಯಾಮಿಲಿ ಎದುರ್ಕೊಂತಾರೆ, ಏನು ತೊಂದರೆ ಕೊಡ್ಬೇಡ ಯಾರಿಗೂ, ನಾನೇ ಬರ್ತೀನಿ ನೋಡಿ ಅಂದ್ಬಿಟ್ಟು ಅಪ್ಪಾಜಿ ಎದ್ದು ಹೊರಗಡೆ. ವೀರಪ್ಪನ್ ಅವರ ಮನೆ ತನ್ನ 6 ಸಹಚರರನ್ನ ನಿಲ್ಲಿಸಿದ್ದ. ನೈಲಾನ್ ಹಗ್ಗದಿಂದ ನೀಡಿ ಇದರಲ್ಲಿ ನನ್ನ ಬೇಡಿಕೆಗಳಿವೆ, ಇದನ್ನ ಕರ್ನಾಟಕ ಸರ್ಕಾರಕ್ಕೆ ತಲುಪಿಸಿ ಎಂದಿದ್ದ. ಅಷ್ಟರಲ್ಲಿ ಪಾರ್ವತಮ್ಮನವರು ನಾವು ನಿನಗೆ ಏನಪ್ಪ ಮಾಡಿದ್ದೇವೆ, ಅವರನ್ನ ಬಿಟ್ಬಿಡಿ ಅಂತ ಬೇಡಿಕೊಂಡಿದ್ರು. ಇದಕ್ಕೆ ಕಾಡುಗಳ ವೀರಪ್ಪನ್ ಯಾರು ಮಾತಾಡಬೇಡಿ, ಮಾತಾಡಿದ್ರೆ ಸುಟ್ಟು ಬಿಡುವುದಾಗಿ ಹೆದರಿಸಿದ್ದ. ಆಗ ಅಣ್ಣವರು ಹೆದರಬೇಡ ಪಾರ್ವತಿ, ಏನು ಆಗಲ್ಲ ಅಂತ ಧೈರ್ಯ ಹೇಳಿ ವೀರಪ್ಪನೊಂದಿಗೆ ಮನೆಯಿಂದ ಹೊರಬಂದು ಮನೆಯಾಚೆ ಇದ್ದ ಚಪ್ಪಲಿ ಬಸಿ ಕಾಡಿನತ್ತ ಹೊರಟ್ರು. ವೀರಪ್ಪನ್ ಮತ್ತವನ ತಂಡ ಅಣ್ಣವರು ಮತ್ತು ಅಣ್ಣವರ ಸಂಬಂಧಿ ನಿರ್ಮಾಪಕ ಎಸ್.ಎ. ಗೋವಿಂದರಾಜ್, ನಾಗೇಶ್ ಮತ್ತು ಚಿತ್ರನಿರ್ದೇಶಕ ನಾಗಪ್ಪ ಅವರನ್ನು ಕರೆದುಕೊಂಡು ಕಾಡಿನಲ್ಲಿ ಅದೃಶ್ಯವಾದ. ವೀರಪ್ಪನ್ ರಾಜ್ಕುಮಾರ್ ಅವರನ್ನ ಅಪಹರಿಸಿರುವ ಸುದ್ದಿ ಕರ್ನಾಟಕದಲ್ಲಿ ಕಾಡ್ಗಿಚ್ಚಿನಂತೆ ಹರಡಿತ್ತು. ಆಕ್ರೋಶ, ತಾನು ಅನ್ನೋ ಆತಂಕ ಕರುನಾಡನ್ನ ಆವರಿಸಿತ್ತು. ಕಾಡಿನಲ್ಲಿ ರಾತ್ರಿ ಇಡೀ ನಡೆದ ಡಾಕ್ಟರ್ ರಾಜ್ ಕಾಲಲ್ಲಿತ್ತು ಪಾರ್ವತಮ್ಮ ಇಟ್ಟ ಕುಂಕುಮ. ವೀರಪ್ಪನ್ ರಾಜ್ಕುಮಾರ್ ಅವರನ್ನ ಅಪಹರಿಸಿದ್ದು ಭೀಮನ ಅಮಾವಾಸ್ಯೆಯ ದಿನ. ಅವತ್ತು ಪಾರ್ವತಮ್ಮನವರು ಅಣ್ಣವರ ಪಾದಪೂಜೆ ಮಾಡಿದ್ರು. ಅದೇ ದಿನ 70 ವರ್ಷದ ರಾಜ್ಕುಮಾರ್ ಅವರನ್ನ ಅಪಹರಿಸಿದ್ದ ವೀರಪ್ಪನ್ ಕಾಡಿನಲ್ಲಿ ನಡೆಸಿಕೊಂಡೇ ಹೋಗಿದ್ದ. ರಾತ್ರಿ ಇಡೀ ಕಾಡಿನಲ್ಲಿ ನಡೆದು ಬೆಳಿಗ್ಗೆ ವಿಶ್ರಾಂತಿಗೆ ಅಂತ ಕುಳಿತಾಗ ಭಾರತ ಅಮೆರಿಕ ಮಧ್ಯೆ ಹೊಸ ಸುಂಕ ನೀತಿ ಜಾರಿ. ಭಾರತದ ವಸ್ತುಗಳ ಮೇಲೆ ಶೇಕಡಾ 25ರಷ್ಟು ಸುಂಕ ಅಮೆರಿಕ ಅಧ್ಯಕ್ಷ ಟ್ರಂಪ್ ಘೋಷಣೆ. ಕೇಂದ್ರೀಯ ವಿವಿ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿ ಆತ್ಮಹತ್ಯೆ. ಒಡಿಶಾ ಮೂಲದ ಜಯಶ್ರೀ ನೇಣಿಗೆ ಶರಣು. ಕಲಬುರಗಿಯ ನರೋಡಾ ಪೊಲೀಸರಿಂದ ಪರಿಶೀಲನೆ. ನ್ಯೂಸ್ಗೆ ಸ್ವಾಗತ. ನಾನು ಮಾಲ್ತೆ. ನಾನು ಅನುಷಾ ಗೋಪಾಲ್. ಧರ್ಮಸ್ಥಳದಲ್ಲಿ ಹೆಣಗಳನ್ನ ಹೂತು ಹಾಕಿರೋ ಪ್ರಕರಣದ ತನಿಖೆಯನ್ನ ಎಸ್ಐಟಿ ತೀವ್ರಗೊಳಿಸಿದೆ. 2ನೇ ದಿನವಾದ ಇಂದು 5 ಜಾಗಗಳಲ್ಲಿ ಶೋಧಿಸಲಾಯಿತು. ಭೂಮಿಯ 6 ಅಡಿ ಆಳದವರೆಗೂ ಅಗೆದು ತಲಾಶ್ ಮಾಡಲಾಯಿತು. ಆತಂಕ ಒಂದು ವರದಿ ಇದೆ. ಧರ್ಮಸ್ಥಳದಲ್ಲಿ ಶವಗೊಂಡ ಕೇಸ್, ನಿವೃತ್ತ ಪೊಲೀಸ್ ಅಧಿಕಾರಿ ಹೆಸರು ತಳಕು. ನೇತ್ರಾವತಿ ನದಿಯ ದಡದಲ್ಲಿ ಶವಗಳನ್ನ ಹೂತು ಹಾಕಿರುವ ಪ್ರಕರಣಕ್ಕೆ ಸಂಬಂಧಿಸಿ ನಿವೃತ್ತ ಪೊಲೀಸ್ ಅಧಿಕಾರಿ ಹೆಸರು ಕೂಡ ತಳುಕು ಹಾಕಿಕೊಂಡಿದೆ. ಎಸ್ಐಟಿ ವಿಚಾರಣೆ ವೇಳೆ ದೂರುದಾರ ಮಾಹಿತಿ ನೀಡಿದ್ದು ನಿವೃತ್ತ ಪೊಲೀಸ್ ಅಧಿಕಾರಿ ಹೆಸರು ಹೇಳಿಲ್ಲ. ಹೆಣ ಹೂತು ಹಾಕಲು ಆ ಭಾಗದಲ್ಲಿ ಕೆಲಸ ಮಾಡ್ತಿದ್ದ ಪೊಲೀಸ್ ಅಧಿಕಾರಿ ಕೂಡ ಸಾಥ್ ನೀಡಿದ್ದಾರಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಹೀಗಾಗಿ ಆ ಅಧಿಕಾರಿಯನ್ನು ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಇದೆ. ಇನ್ನು ಧರ್ಮಸ್ಥಳ ಔಟ್ಪೋಸ್ಟ್ ಠಾಣೆಯಲ್ಲಿ ಕೆಲಸ ಮಾಡಿದವರ ಪಟ್ಟಿಗಾಗಿ ತಲಾಶ್ ನಡೆಯುತ್ತಿದೆ. 1995ರಿಂದ ಕೆಲಸ ಮಾಡಿದ ಪೊಲೀಸರ ಪಟ್ಟಿಯನ್ನ ಎಸ್ಐಟಿ ಅಧಿಕಾರಿಗಳು ಕೇಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿಗೆ ಪಟ್ಟಿ ಕಳಿಸಿಕೊಂಡು